ಇದೆಲ್ಲ ಸುದ್ದಿ ಕಾಶ್ಮೀರದ ರಾಜ, ದ ಕಿಂಗ್ ಆಫ್ ಕಾಶ್ಮೀರ್, ಭಾರತದ ತುತ್ತ ತುದಿಯಲ್ಲಿರುವಂತಹ ಕಾಶ್ಮೀರದ ರಾಜನಿಗೆ ಗೊತ್ತಾಗ್ತದೆ. ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ನಡೆದದ್ದು. ಕಲ್ಯಾಣದೊಳಗೆ ದೊಡ್ಡ ಕ್ರಾಂತಿ ನಡೆದ. ತನ್ನ ಹೆಂಡತಿಗೆ ಹೇಳ್ತಾನೆ, ರಾಜ ನಾನು ಸ್ವಲ್ಪ ಕನ್ನಡ ಭೂಮಿಗೆ ಹೋಗ್ತೀನಿ, ಬಸವ ಕಲ್ಯಾಣಕ್ಕೆ ಹೋಗ್ತೀನಿ. ಎದಕ್ಕೆ ಹೋಗ್ತೀರಿ ಅಂತ ಕೇಳ್ತಾಳೆ ಹೆಂಡತಿ. ಅಲ್ಲಿ ಬಸವಣ್ಣವನ್ನು ನೋಡಕ್ ಹೋಗ್ತೀನಿ. ಅಲ್ಲೇನದ, ಅಲ್ಲಿ ಮನುಷ್ಯತ್ವ ನಿರ್ಮಾಣ ಮಾಡುವಂತ ಒಂದು ಕೆಲಸ ನಡೆದ, ಚಳವಳಿ ನಡೆದ. ಅಲ್ಲಿ ಹೋಗ್ತೀನಿ ಅಂತ ರಾಜ ಅಂತ. ಕಾಶ್ಮೀರ ಭಾಷೆ ಆಡುವಂತ ರಾಜ ಮಹಾದೇವ ಗೋಪಾಲ ಅಲ್ಲಿಂದ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಕನ್ನಡ ಭೂಮಿಗೆ ಬರ್ತಾನೆ. ಕಾಶ್ಮೀರ ಭಾಷೆ ಆಡುವಂತ ವ್ಯಕ್ತಿ ಬಂದು ನೋಡ್ತಾನೆ. ವಚನ ಹೇಳಕತ್ತಾರಲ್ಲ, ನೀವೆಲ್ಲ ವಚನ ಹೇಳ್ತಾ ಇದ್ದೀರಿ ಅಂತ ತಿಳ್ಕೋ. ಇದು ಅನುಭವ ಮಂಟಪ, ದ 12th century, ದ ಅನುಭವ ಮಂಟಪ ಇನ್ ಕಲ್ಯಾಣ ನಡೀತಾ ಇದೆ. ಅಂಬಿಗರ ಚೌಡಯ್ಯನವರೇ, ನೀವೇನು ವಚನ ಬರೆದಿರಿ? ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವನ್ನ ಲಗನ ಹೊಡೆಯುವಂತ ಅಂಬಿಗರ ಚೌಡಯ್ಯ. ಇದು ಅಂಬಿಗರ ಚೌಡಯ್ಯನವರ ವಚನ. ಅಕ್ಕ ಮಹಾದೇವಿಯವರೇ, ಇವತ್ತು ನೀವೇ ವಚನ ಬರೆದಿದ್ದೀರಿ. ಅಲ್ಲಂ ಪ್ರಭು, ಶೂನ್ಯ ಪೀಠದ ಅಧ್ಯಕ್ಷ ಅಲ್ಲಂ ಪ್ರಭು, ದ ಸ್ಪೀಕರ್ ಆಫ್ ದ ಕಲ್ಯಾಣ ಅನುಭವ ಮಂಟಪ. ಅವರು ಕೇಳ್ತಾರೆ, ಅಕ್ಕ ಮಹಾದೇವಿಯವರೇ, ಇವತ್ತು ನೀವೇನು ವಚನ ಬರೆದಿರಿ? ಮಹಾಪ್ರಭುಗಳೇ, ಅಲ್ಲಂ ಪ್ರಭುಗಳೇ, ನಾನೊಂದು ವಚನ ಬರೆದಿನಿ. ಏನು ವಚನ? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಳಂತೆಯ, ಸಮುದ್ರದ ಕಡೆಯಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಳಂತೆಯ, ಸಂಧಿಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳಂತೆಯ, ಮಲ್ಲಿಕಾರ್ಜುನ ಗೆಳೆಯ ಸ್ತುತಿನಿಂದೆಗಳು ಬಂದರು ಮನದಲ್ಲಿ ಕೋಪ ತಾಳದೆ ಸಮಾಧಾನವಿರಬೇಕು ಅಂತ ಅಕ್ಕ ತನ್ನ ವಚನವನ್ನು ಪ್ರಕಟಪಡಿಸ್ತಾಳೆ. ಕನ್ನಡದ ಮೊದಲ ಕವಿಯತ್ರಿ ಅಕ್ಕ, ದ ಫಸ್ಟ್ ಪೋಯೆಟ್ ಇನ್ ಕನ್ನಡ. ಅಕ್ಕಿ ಯಾರು ತಾಯಿ? ಯಾರು? ಅಕ್ಕ ಮಹಾದೇವಿ. ಎಂಥ ಅದ್ಭುತ ಶಕ್ತಿಯ ತಾಯಿ. ಉಡತಾಡಿಯಿಂದ ಬಂದು ಅಲ್ಲಿಂದ ಬಂದು ಕಲ್ಯಾಣಕ್ಕೆ ಬರ್ತಾಳೆ. ಕೌಶಿಕ ಮಹಾರಾಜನನ್ನೇ ತೊರೆದು ಚನ್ನಮಲ್ಲಿಕಾರ್ಜುನನೇ ದೇವರು, ಅವರೇ ನನಗೆ ಪತಿ ಅಂತ ಭಾವಿಸಿ ಭಗವಂತನನ್ನ ಆರಾಧನೆ ಮಾಡುವಂತ ನೋಡ್ರಿ, ಅಂಥ ಶಕ್ತಿ, ದೈವತ್ವ ಪ್ರಕಟವಾದಂತ ಈ ರೀತಿಯಾದಂತ ಕಲ್ಯಾಣದೊಳಗ ಕ್ರಾಂತಿ ಆಯಿತು. ಆವಾಗ ಈ ರೀತಿ ಆದಾಗ ಕಾಶ್ಮೀರದಿಂದ ಬಂದ ರಾಜ ಬಂದು ನೋಡ್ತಾನೆ, ಏನು ನನ್ನ ರಾಜ್ಯದಲ್ಲಿ ಇಲ್ಲಲ್ಲ, ಹೊಡಿ ಕಡಿ ಬಡಿ ಯುದ್ಧ ಮಾಡು, ಕಹಳೆ ಊದುವ ಆವಾಜಿದೆಲ್ಲ ನನ್ನ ಸಾಮ್ರಾಜ್ಯದಲ್ಲಿ ಇದು ಇಲ್ವೇ ಇಲ್ಲ. ಆಶ್ಚರ್ಯಚಕಿತನಾಗ್ತಾನೆ. ಒಂದಿನ ಆಯ್ತು, 2 ದಿನ ಆಯ್ತು. ಕಸ ಗುಡಿಸೋರು, ಕೂಲಿನಾಲಿ ಮಾಡೋರು, ಒಕ್ಕಲಿಗೆ ಮುದ್ದಣ್ಣ ವಚನ ಹೇಳಕತ್ತಾರೆ, ಮಾಲರ ಚೆನ್ನಯ್ಯ ವಚನ ಹೇಳಕತ್ತಾರೆ, ಡೋಹರ ಕಕ್ಕಯ್ಯ ವಚನ ಹೇಳಕತ್ತಾರೆ. ಇವರೆಲ್ಲರ ನೋಡಿ ನಿಬ್ಬೆರಗಾಗಿ ಹೆಣತಿ ಅಂತಾಳೆ, ನಡ್ರಿ ಅಲ್ಲಿ ಏನಾದರೂ ಆಗಂಗಲ್ಲ, ಮಗನಿಗೆ ಬಿಟ್ಟು ಬಂದಿದ್ದು ರಾಜ್ಯ ಬೇಡ. ಮತ್ತೆ ಅಲ್ಲಿ ಬೊಕ್ಕಸೇಂದ್ರ, ಬಂಗಾರ, ವಜ್ರ, ವೈಡೂರ್ಯ, ಖಜಾನೆ, ಸಂಪತ್ತು ಏನು ಅವು ಯಾವೂ ಬೇಡ. ಗಂಡ ಹೇಳ್ತಾನೆ ರಾಜ ಹೇಳ್ತಾನೆ ರಾಣಿಗೆ, ಅವು ಯಾವೂ ಬೇಡ. ನಾವು ಕನ್ನಡದ ನೆಲದಲ್ಲೇ ಇರೋಣ, ಕನ್ನಡ ಭಾಷೆಯನ್ನೇ ಕಲಿಯೋಣ, ಉದ್ಯೋಗ ಏನ್ ಮಾಡೋಣ, ಕಟ್ಟಿಗೆ ಆಯುವ ಕೆಲಸ ಮಾಡೋಣ. ಯಾಕಂದ್ರೆ ಕಟ್ಟಿಗೆ ಆಯುವುದರಲ್ಲಿ, ಕಟ್ಟಿಗೆ ಮಾರುವುದರಲ್ಲಿ ನಾವು ಸಣ್ಣ ಕೆಲಸ ಅಲ್ಲದು, ಇದು ಕಾಯಕ. ಎಲ್ಲರೂ ಏನ್ ಮಾಡಕತ್ತಾರೋ ಅದನ್ನು ಮಾಡೋಣ, ನಾವು ಮಾಡೋಣ, ದುಡಿಯೋಣ, ಕಾಯಕಕ್ಕೆ ಯೋಗಿ ಆಗೋಣ. ನಾವು ಕನ್ನಡ ಕಲಿಯೋಣ, ನಾವು ವಚನ ಕಲಿಯೋಣ, ಕಾಶ್ಮೀರ ಭಾಷೆಯನ್ನು ಕಲಿದು ಕನ್ನಡೀಕರಣವಾಗಿ ಒಬ್ಬ ದೊಡ್ಡ ಶರಣರಾಗ್ತಾರೆ ಮಹಾದೇವ ಗೋಪಾಲ್ ಮಹಾದೇವಿ ಅಂತ ಈ ಭಾವನೆ ಬರ್ತಾನೆ. ಅಂದರೆ ಇಂಥ ವಚನಕಾರ ಹೊರಬಂದರು. ಇನ್ನೊಬ್ಬ ಅಫ್ಘಾನಿಸ್ತಾನದಲ್ಲಿ ಮಹಮ್ಮದ್ ಇದ್ದ ಅಫ್ಘಾನಿಸ್ತಾನದ ರಾಜ ಮಹಮ್ಮದ ಬಂದ ನೋಡಕ್ಕೆ ಬಂದ, ಇಷ್ಟೆಲ್ಲ ನೋಡ್ದ, ನಾನು ಶರಣಾಗ್ತೀನಿ ಅಂತೇಳಿ, ನಾನು ವಚನಕಾರ ಆಗ್ತೀನಿ ಅಂತೇಳಿ ಅವನ ರಾಜ್ಯತ್ವವನ್ನು ಎತ್ತುವುದು ಈ ಕನ್ನಡ ಭಾಷೆ, ಅರಬಿ ಭಾಷೆ, ಉರ್ದು ಭಾಷೆ ಬಿಟ್ಟು ಕನ್ನಡ ಭಾಷೆ ಕಲಿತು ವಚನಕಾರರಾಗಿ ಮರಳು ಶಂಕರ ದೇವನಾಗಿ, ಮಹಮ್ಮದ್ ಮರಳು ಶಂಕರ ದೇವನಾಗಿ ಪರಿವರ್ತನೆಯಾದ. ಯಾದಕ್ಕ ಮಾನವೀಯ ಮೌಲ್ಯಗಳಿಂದ ನಾವು ಯಾವ ಸಂಪತ್ತು ಗೌಣ, ರಾಜತ್ವ ಗೌಣ, ಅಧಿಕಾರ ಅಂತಸ್ತು ಗೌಣ, ನನಗೇನು ಬೇಕು, ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು. ಇನ್ನೊಬ್ಬ ಲೋಕದೊಳಗೂ ನೀವೇ ಕೆತ್ತಿದ್ದೀರಿ, ಲೋಕದೊಳಗೂ ನೀವೇ ಕೆತ್ತಿದ್ದೀರಿ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರವನೇ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ. ಏನು ವಚನಗಳಿವೆ. ನಾವು ನಂದಿದೇ ಟೀಕೆ ಮಾಡ್ತೀವಿ,
ನಿನ್ನನ್ನು ನೀನು ತಿಳ್ಕೋಬೇಕಪ್ಪ. ಅದಕ್ಕೆ ಅಲ್ಲೊಂದು ಪ್ರಭು ಹೇಳ್ತಾರೆ, ನಾ ದೇವನಯ್ಯ, ನಾ ದೇವನಲ್ಲದೆ ನೀ ದೇವನೇ. ನಿನಗೆ ನೈವೇದ್ಯ ಹೆಚ್ಚುವ ನಾನು, ಸ್ನಾನ ಮಾಡಿಸುವ ನಾನು, ಹೂವ ಹೆಚ್ಚುವ ನಾನು, ನಾ ದೇವನ ಅಂತ ಹೇಳ್ತಾರೆ. ದೇವರಿಗೆ ಸವಾಲು ಹಾಕ್ತಾರೆ ಅಲ್ಲೊಂದು ಪ್ರಭುಗಳು. ನಾನು ದೇವರು ಅಂದ್ರೆ ಪ್ರತಿಯೊಬ್ಬರಲ್ಲಿ ದೈವತ್ವ ಪ್ರಕಟ ಆಗಿದೆ, ಎಲ್ಲರಲ್ಲಿ ದೇವರಿದ್ದಾರೆ ಅಂತ ಹೇಳ್ತಾರೆ. ತನ್ನ ತಾನರಿದರೆ ತಾನೇ ದೇವ, ಅಪ್ರಮಾಣ ಕೂಡಲ ಸಂಗಮ ದೇವ. ತನ್ನಂತಾನರಿವು ಇವತ್ತು ಕಲಿತು ಬಂದಿರು. ನಿಮ್ಮ ಅರಿತುಕೊಳ್ಬೇಕು, ವೈಚಾರಿಕ ಚಿಂತನೆಯನ್ನು ರೂಢಿಸಿಕೊಳ್ಬೇಕು, ಮೌಲ್ಯಗಳನ್ನು ತಿಳ್ಕೋಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ವಚನ ಸಾಹಿತ್ಯದಲ್ಲಿ ಏನಿದೆ, ಅದರೊಳಗೆ ಮೌಲ್ಯ ಇದೆ. ಹೇಗೆ ನಡಿಬೇಕು, ಹೇಗೆ ನುಡಿಬೇಕು, ಮನೆ ಹೆಂಗಿರಬೇಕು, ಶಾಲಾ ಕಾಲೇಜುಗಳಲ್ಲಿ ಹೆಂಗಿರಬೇಕು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡೆದು ಬುದ್ಧಿಯ ಕಲಿಸಿದರೆ ಆಗಲೂ ಆ ಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಬೈದು ಬುದ್ಧಿಯ ಕಲಿಸಿದರೆ ಆಗಲೂ ಆ ಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಜೈನಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಆ ಪ್ರಸಾದವೆಂದನೆಯ. ಕಲಿಯುಗದಲ್ಲಿ ನಿಮಗೆ ನಾವು ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಆ ಪ್ರಸಾದವೆಂದನೆಯ. ಗುಹೇಶ್ವರ ಕಾಲದ ಕಟ್ಟಳೆಯ ಕಲಿತನಿಗೆ ಬೆರಗಾದನು, ನಾ ಬೆರಗಾದೀನು ಅಂತ ಅಲ್ಲಂತರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಗುರುವಿನ ಸ್ಥಾನ ಮುಂದೆ ಕಲಿಯುಗ ಅಂತ ಬರ್ತದಲ್ಲ, ಕಲಿಯುಗದಲ್ಲಿ ಗುರುವೇ ನಮಸ್ಕಾರ ಮಾಡಬೇಕಲ್ಲ. ಇವತ್ತು ನೀವು ನಮಸ್ಕಾರ ಮಾಡೋದಿಲ್ಲ, ನಿಮಗೆ ಕೈ ಮುಗಿದು ನಾವೇ ಬರೀ ಪಾಠ ಮಾಡ್ತೀವಿ, ಹೇಳ್ತೀವಿ ಅಂತ ಹೇಳಿ ನಾವೇ ನಿಮಗೆ ಕಲಿಸಬೇಕಾದಂತ ಪರಿಸ್ಥಿತಿ ಬಂದ. ಗುರುವಿನ ಸ್ಥಾನ ಎಲ್ಲಿಗೆ ಬಂದದ್ದು ನೋಡಿ, ಗುರುವಿನ ಸ್ಥಾನ ಎಲ್ಲಿಗೆ ಬಂದದ್ದು ನೋಡಿ. ಗುರು ಅದ್ಭುತವಾದಂಥದ್ದು. ಗುರುವಿನ ಸ್ಥಾನವನ್ನು ಗುರುವಿಗೆ ಗೌರವ ಕೊಟ್ಟಾಗ ಮಾತ್ರ ನೀವೇನಾದರೂ ಮಾಡಲು ಸಾಧ್ಯ ಇದೆ. ನಮಗ ಶಿವಾರೆಡ್ಡಿ ಅವರು ಬಹಳ ವರ್ಷದಿಂದ ಎಷ್ಟು ನಮ್ಮನ್ನ ಗುರುಗಳಾಗಿ ಸ್ವೀಕಾರ ಮಾಡಿ, ನನಗೆ ಅನೇಕ ಸಂದರ್ಭದಲ್ಲಿ ಅವರು ಬಹಳಷ್ಟು ಗೌರವನ ಕೊಡ್ತಾರೆ. ಈ ಸಂಸ್ಥೆಯ ಅಧ್ಯಕ್ಷರು, ಇದು ಕೋಶಾಧ್ಯಕ್ಷರು, ಇಂಥವರು ನಮ್ಮ ಮಧ್ಯದಲ್ಲಿ ಇದ್ದಿದ್ದು ನನಗೆ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಯಾಕಂದ್ರೆ ಈ ಸಂಸ್ಥೆ ಕಟ್ಟುವುದಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ನಮ್ಮ ಬಹುಮುಖ್ಯ ಕಾರಣ ಅಂತಂದ್ರೆ ಇವರು ಮತ್ತು ಇವರ ತಂದೆಯವರು ರಾಮಾನಂದ ಸ್ಥಾಪಡಿಯ ಬಸವರಾಜ್ ಪಾಟೀಲ್ ಸೇಡಂಜಿ ಅವರಂತೂ ಆಧಾರ ಸ್ತಂಭ. ಮಡಿವಾಳಯ ಶ್ರೀಗಳಂತಿದ್ದರು ಮೊದಲ ಸಂಸ್ಥೆ ಅಧ್ಯಕ್ಷರು. ಈಗ ಪೂಜ್ಯ ಸದಾಶಿವ ಸ್ವಾಮೀಜಿಗಳಿದ್ದಾರೆ. ಡಾಕ್ಟರ್ ನಾಗರೆಡ್ಡಿ ಪಾಟೀಲ್ ಅವರನ್ನು ನಾನು ಸ್ಮರಿಸಿಕೊಳ್ಳಬೇಕು. ಯಾಕಂದ್ರೆ ಈ ಸಂಸ್ಥೆಯೊಳಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಸಹಕಾರ ಪಟ್ಟಂತವರು. ಹೀಗಾಗಿ ನಮ್ಮ ಏಳಿಗೆಯನ್ನ, ನಮ್ಮ ಬೆಳವಣಿಗೆಯನ್ನ, ನಮಗೆ 400 ಪಗಾರ ಕೊಡ್ತಿದ್ರು. ಯಾರು ತಪ್ಪು ತಿಳ್ಕೊಬೇಡ್ರಿ, ಅರೆಕಾಲಿಕ ಉಪನ್ಯಾಸಕರು 400 ಪಗಾರದಲ್ಲಿ ಹ್ಯಾಪಿ ಇದ್ದೀವಿ. 80,000 ಪಗಾರ ಇದೆ, ಟೀಚರ್ ಆದೀವಿ, ಸರ್ಕಾರದೊಳಗೆ ಇದ್ದೀವಿ. ಅವಾಗಲೂ ಹ್ಯಾಪಿ ಇದ್ದೀನಿ, ಈಗಲೂ ಹ್ಯಾಪಿ ಇದ್ದೀನಿ, ಸಂತೋಷದಾಗಿದ್ದೀನಿ. ಯಾಕಂದ್ರೆ ನಾವು ಅಧ್ಯಾತ್ಮದ ಕಡೆ ನಮ್ಮದು, ಸಾಹಿತ್ಯದ ಕಡೆಗೆ ನಮ್ಮದು. ಮತ್ತೆ 40 ವರ್ಷಗಳ ಕಾಲ ನಮಗೆ ಇಲ್ಲಿ ಜಾಗ ಸಿಕ್ಕಿತು, ಇಲ್ಲಿ ಫಸ್ಟ್ ಜಾಗ ಸಿಕ್ಕಿತು ಕೊತ್ತಲ ಬಸವೇಶ್ವರ ದೇವರ ಆಶೀರ್ವಾದದಿಂದ. ಮತ್ತು ಸಂಸ್ಥೆ ನಮಗೆ ಅರೆಕಾಲಿಕ ಉಪನ್ಯಾಸಕರನ್ನು ಕೊಟ್ಟಿದ್ದಕ್ಕಾಗಿ ನಾವು ಈ ಸಂಸ್ಥೆಯೊಳಗಿದ್ದು ಸಾಹಿತ್ಯ ಸಮ್ಮೇಳನ